ಮಾಧ್ಯಮದ ದ್ವಿತೀಯ ಭಾಷೆ ಕನ್ನಡದ 3ನೇ ಪಾಠ ಆಸೆ. ಇದೊಂದು ಪದ್ಯವಾಗಿದ್ದು ಇಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರು ಈ ಒಂದು ಪದ್ಯದಲ್ಲಿ ನಿಸರ್ಗದಲ್ಲಿ ನಡೀತಕ್ಕಂತಹ ಅನೇಕ ಸನ್ನಿವೇಶಗಳನ್ನು ನೆನೆದು ತಾವು ಅದರಂತೆ ಆಗುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಹಕ್ಕಿ ಹಾಡುತ್ತಿರುವಾಗ ಹೂ ತಲೆದೂಗುವಂತೆ ಕಾಣಿಸ್ತಾ ಇದೆ, ಹಾಗಾಗಿ ಆ ಹೂ ನಾನಾಗಬೇಕು ಎಂದು ಅವರು ಇಲ್ಲಿ ಆಸೆ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಹಸು ತಲೆದೂಡುವಾಗ ಆ ಹಸುವಿನ ಕೊರಳಲ್ಲಿ ಕಟ್ಟಿರುವಂತಹ ಗೆಜ್ಜೆಯ ಇಂಪಾದ ನಾದ ಕೇಳಿದಾಗ ನಾನು ಆ ಹಸುವಿನ ಕೊರಳಿನ ಗೆಜ್ಜೆಯಾಗಬೇಕು ಎಂಬ ಒಂದು ಆಸೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವಾಗ ಆಕಾಶದಲ್ಲಿ ಈ ಮುಗಿಲಿನಲ್ಲಿ ಸುಂದರವಾಗಿ ಕಾಣುವಂಥ ಒಂದು ಕಾಮನ ಬಿಲ್ಲು ಅದಕ್ಕೆ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಂದವನ್ನು ಆ ಮುಗಿಲು ಕೊಡ್ತಾ ಇದೆ, ಅದಕ್ಕೆ ಅಂದವನ್ನು ಕೊಡುವಂಥ ಒಂದು ಮುಗಿಲಾಗಬೇಕು, ಅದರ ಮೇಲೆ ಇರತಕ್ಕಂಥ ಒಂದು ಮುಗಿಲಾಗಬೇಕು ಎಂದು ಇಲ್ಲಿ ಕವಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಜಿಂಕೆ, ಚಿನ್ನದ ಬಣ್ಣದ ಒಂದು ಜಿಂಕೆ ತನ್ನ ಕಣ್ಣಿನಲ್ಲಿರ್ತಕ್ಕಂಥ ಒಂದು ಆಕರ್ಷಕವಾದ ಮಿಂಚಿನಿಂದ ಜನರನ್ನು ಆಕರ್ಷಿಸ್ತಾ ಇದೆಯೋ ಆ ಒಂದು ಮಿಂಚು ತಾನಾಗಬೇಕು ಎಂದು ಕವಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಒಂದು ತೋಟದ ಕಂಪಿನಲ್ಲಿ, ಆ ಒಂದು ತೋಟದಲ್ಲಿರ್ತಕ್ಕಂಥ ಹೂಗಳ ಕಂಪಿನಲ್ಲಿ ಯಾವ ರೀತಿಯಾಗಿ ಒಂದು ಉಸಿರಿರ್ತಾ ಇದೆ, ಒಂದು ಸುವಾಸನೆ ಇರ್ತಾ ಇದೆ, ಆ ಸುವಾಸನೆಯನ್ನು ಹೀರಲು ಬರ್ತಕ್ಕಂತಹ ಜೇನು ತಾನಾಗಬೇಕು ಎಂದು ಕವಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಒಂದು ಕಡಲಿನ ನೀಲಿಯಾಗಿರ್ತಕ್ಕಂಥ ಒಂದು ಕಡಲಿನಲ್ಲಿ, ಆ ಕಡಲಿನ ನೀರಿನಲ್ಲಿ ಇರ್ತಕ್ಕಂತಹ ಒಂದು ಬಳಕುತ್ತಿರುವ ಮೀನು ಯಾವ ರೀತಿಯಾಗಿ ಆಕರ್ಷಕವಾಗಿ ಕಾಣಿಸ್ತಾ ಇದೆ, ಅದನ್ನು ಕಂಡ ಕವಿ ತಾನು ಕೂಡ ಆ ಮೀನಾಗಬೇಕು ಅಂತ ಆಸೆಯನ್ನು ಪಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಜೀವನ ಅನ್ನೋದು ಅನೇಕ ಕಷ್ಟಗಳಿಂದ ಕೂಡಿರ್ತಾ ಇದೆ, ಅದನ್ನು ಇಲ್ಲಿ ಸಿಡಿಲು ಗುಡುಗುಗಳಿಗೆ ಹೋಲಿಸಿ ಎಂತಹದ್ದೇ ಬಿರುಗಾಳಿ ಈ ನಮ್ಮ ಜೀವನದಲ್ಲಿ ಬಂದರೂ ಕೂಡ ಅದಕ್ಕೆ ಅಂಜದೆ ಎದೆಗುಂದದೆ ಮುನ್ನಡೆಯುವ ಆಸೆಯನ್ನು ಇಲ್ಲಿ ಕವಿ ಹೊಂದಿದ್ದಾನೆ. ತನ್ನ ಒಂದು ನಾಳಿನ ಬದುಕಿಗೆ ದೀಪವನ್ನು ಹಚ್ಚುವ ಮುಖಾಂತರವಾಗಿ ಆ ನಾಳಿನ ದಿನದಲ್ಲಿ, ಆ ನಾಳಿನ ಭವಿಷ್ಯದಲ್ಲಿ ನಾನು ಬೆಳಕನ್ನು ಕಾಣುವಂತಹ ಒಂದು ಆಸೆಯನ್ನು ಇಲ್ಲಿ ಕವಿ ಹೊಂದಿದ್ದಾನೆ. ಹಾಗೆ ಈ ಒಂದು ಪದ್ಯದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರು ಈ ಅನೇಕ ಪ್ರಕೃತಿಯ ವರ್ಣನೆಗಳನ್ನು ವರ್ಣಿಸುತ್ತಾ ನಮ್ಮ ಜೀವನ ಆ ರೀತಿಯಾಗಿ ಆಸೆಗಳನ್ನು ಹೆಣೆಯುತ್ತಾ ನಾವು ನಾಳಿನ ಬದುಕನ್ನು ಅತಿ ಸುಂದರವಾಗಿ ಕಟ್ಟಬೇಕಾಗಿದೆ ಅನ್ನುವಂಥ ಒಂದು ಕಲ್ಪನೆಯನ್ನು ಇಲ್ಲಿ ಕವಿ ವರ್ಣಿಸಿದ್ದಾರೆ. ಅದನ್ನು ಇವಾಗ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಮಲ್ಲಿನಾಥ್ ಹಾವನೂರ್ ಸರ್ ಅವರು ಅಪ್ಪ ಪಬ್ಲಿಕ್ ಸ್ಕೂಲ್ ಗುಲ್ಬರ್ಗಾದಲ್ಲಿ ಸಂಗೀತ ಶಿಕ್ಷಕರು, ಇವರಿಂದ ಈ ಒಂದು ಪದ್ಯವನ್ನು ರಾಗಬದ್ಧವಾಗಿ ನಾವೀಗ ಕೇಳೋಣ. ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ, ನಾನಾಗುವ ಆಸೆ. ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ, ನಾನಾಗುವ ಆಸೆ.
ಕಣ್ಣಿನ ಮಿಂಚಾಗುವ ಆಸೆ. ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ. ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಮಿಂಚಾಗುವ ಆಸೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ. ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ. ಕಡಲಿನ ನೀಲಿಯ ನೀರಲಿ ಬಳುಕುವ ಮೀನಾಗುವ ಆಸೆ. ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ. ಕಡಲಿನ ನೀಲಿಯ ನೀರಲಿ ಬಳುಕುವ ಮೀನಾಗುವ ಆಸೆ. ಮೀನಾಗುವ ಆಸೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ. ಸಿಡಿಲನು ಕಾರುವ ಬಿರುಮಳೆ ಗಂಜದೆ ಮುನ್ನಡೆಯುವ ಆಸೆ. ನಾಳೆಯ ಬದುಕಿಗೆ ಇರುಳನು ತಿರುವಿಗೆ ದೀಪವನ್ನಿಡುವ ಆಸೆ. ಸಿಡಿಲನು ಕಾರುವ ಬಿರುಮಳೆ ಗಂಜದೆ ಮುನ್ನಡೆಯುವ ಆಸೆ. ನಾಳೆಯ ಬದುಕಿನ ಇರುಳಿಗೆ ತಿರುವಿಗೆ ದೀಪವನ್ನಿಡುವ ಆಸೆ. ದೀಪವನ್ನಿಡುವ ಆಸೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ. ನಾನಾಗುವ ಆಸೆ. ನಾನಾಗುವ ಆಸೆ. ಧನ್ಯವಾದಗಳು ಮಲ್ಲಿನಾಥ್ ಸರ್ ಇವರಿಗೆ. ಅತ್ಯಂತ ರಾಗಬದ್ಧವಾಗಿ ಹಾಡಿದಿರಿ. ಅದೇ ರೀತಿಯಾಗಿ ಇನ್ನೆರಡು ಪುಟಾಣಿಗಳು ಕೂಡ, ಈಶ್ವರಿ ಹಾಗೂ ಪೂರ್ಣಚಂದ್ರ ಇವರು ಕೂಡ ಈ ಹಾಡನ್ನು ತಮ್ಮ ಸುಮಧುರ ಕಂಠದಿಂದ ಹಾಡಿದ್ದಾರೆ. ಅದನ್ನು ಕೂಡ ನಾವೀಗ ಆಲಿಸೋಣ. ನಂತರದಲ್ಲಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ. ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ. ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ. ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ.
ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ, ಕಡಲಿನ ನೀಲಿಯ ನೀರಲಿ ಬಳಕುವ ಮೀನಾಗುವ ಆಸೆ, ಸಿಡಿಲನ್ನು ಕಾರುವ ಬಿಡುಮಳೆಗಂಜದೆ ಮುನ್ನಡೆಯುವ ಆಸೆ, ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನಿಡುವ ಆಸೆ. ಪದ್ಯದ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಪ್ರಯತ್ನ ಮಾಡೋಣ. ಮೊದಲಿಗೆ 1ನೇ ಪ್ರಶ್ನೆ, ಕವಿ ಯಾವ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ? ಕವಿ ಯಾವ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ? ಉತ್ತರ ನೋಡೋಣ. ಕವಿ ಹಕ್ಕಿಯ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ. ಕವಿ ಹಕ್ಕಿಯ ಹಾಡಿಗೆ ತಲೆದೂಗಲು ಆಸೆ ಪಡುತ್ತಾರೆ. 2ನೇ ಪ್ರಶ್ನೆಯನ್ನು ನೋಡೋಣ. ಕವಿ ಯಾವುದರ ಧ್ವನಿಯಾಗಲು ಇಚ್ಛಿಸುತ್ತಾರೆ? ಕವಿ ಯಾವುದರ ಧ್ವನಿಯಾಗಲು ಇಚ್ಛಿಸುತ್ತಾರೆ? ಉತ್ತರ ನೋಡೋಣವೇ. ಕವಿ ಹಸುವಿನ ಕೊರಳಿನ ಗೆಜ್ಜೆಯ ಧ್ವನಿಯಾಗಲು ಇಚ್ಛಿಸುತ್ತಾರೆ. ಕವಿ ಹಸುವಿನ ಕೊರಳಿನ ಗೆಜ್ಜೆಯ ಧ್ವನಿಯಾಗಲು ಇಚ್ಛಿಸುತ್ತಾರೆ. 3ನೇ ಪ್ರಶ್ನೆ, ಕಾಮನ ಬಿಲ್ಲು ಕಂಡ ಕವಿಗೆ ಯಾವ ಆಸೆ ಮೂಡಿತು? ಕಾಮನ ಬಿಲ್ಲು ಕಂಡ ಕವಿಗೆ ಯಾವ ಆಸೆ ಮೂಡಿತು? ಉತ್ತರ ನೋಡೋಣವೇ. ಕಾಮನ ಬಿಲ್ಲು ಕಂಡ ಕವಿಗೆ ಅದರ ಮೇಲಿನ ಮುಗಿಲಾಗುವ ಆಸೆ ಮೂಡಿತು. ಕಾಮನ ಬಿಲ್ಲು ಕಂಡ ಕವಿಗೆ ಅದರ ಮೇಲಿನ ಮುಗಿಲಾಗುವ ಆಸೆ ಮೂಡಿತು. 4ನೇ ಪ್ರಶ್ನೆ, ಜಿಂಕೆಯ ಬಣ್ಣ ಯಾವುದು? ಜಿಂಕೆಯ ಬಣ್ಣ ಯಾವುದು? ಉತ್ತರ ನೋಡೋಣವೇ. ಜಿಂಕೆಯದ್ದು ಚಿನ್ನದ ಬಣ್ಣ. ಜಿಂಕೆಯದ್ದು ಚಿನ್ನದ ಬಣ್ಣ. 5ನೇ ಪ್ರಶ್ನೆಯನ್ನು ನೋಡೋಣವೇ. ಕವಿ ಜೇನಾಗಲು ಆಸೆಪಟ್ಟಿದ್ದು ಏಕೆ? ಕವಿ ಜೇನಾಗಲು ಆಸೆಪಟ್ಟಿದ್ದು ಏಕೆ? ಉತ್ತರ ನೋಡೋಣವೇ. ಜೇನು ತೋಟದ ಕಂಪಿನ ಉಸಿರಿನಲ್ಲಿ ತೇಲುತ್ತಿರುವುದನ್ನು ಕಂಡ ಕವಿಗೆ ತಾನು ಜೇನಾಗುವ ಆಸೆ ಮೂಡಿತು. ಜೇನು ತೋಟದ ಕಂಪಿನ ಉಸಿರಿನಲ್ಲಿ ತೇಲುತ್ತಿರುವುದನ್ನು ಕಂಡ ಕವಿಗೆ ತಾನೂ ಕೂಡ ಜೇನಾಗುವ ಆಸೆ ಮೂಡಿತು. 6ನೇ ಪ್ರಶ್ನೆಯನ್ನು ನೋಡೋಣ. ಕಡಲಿನ ನೀರಿನ ಬಣ್ಣ ಯಾವುದು? ಕಡಲಿನ ನೀರಿನ ಬಣ್ಣ ಯಾವುದು? ಉತ್ತರವನ್ನು ನೋಡೋಣವೇ. ಕಡಲಿನ ನೀರಿನ ಬಣ್ಣ ನೀಲಿಯಾಗಿದೆ. ಕಡಲಿನ ನೀರಿನ ಬಣ್ಣ ನೀಲಿಯಾಗಿದೆ. 7ನೇ ಪ್ರಶ್ನೆ, ಕವಿಯು ಯಾವುದಕ್ಕೆ ಅಂಜದೆ ಮುನ್ನಡೆಯಲು ಬಯಸುತ್ತಾರೆ? ಕವಿ ಯಾವುದಕ್ಕೆ ಅಂಜದೆ ಮುನ್ನಡೆಯ ಬಯಸುತ್ತಾರೆ? ಉತ್ತರ ನೋಡೋಣವೇ. ಕವಿಯು ಸಿಡಿಲನ್ನು ಕಾರುವ ಬಿರುಮಳೆಗೆ ಅಂಜದೆ ಮುನ್ನಡೆಯಲು ಬಯಸುತ್ತಾರೆ. ಕವಿಯು ಸಿಡಿಲನ್ನು ಕಾರುವ ಬಿರುಮಳೆಗೆ ಅಂಜದೆ ಮುನ್ನಡೆಯಲು ಬಯಸುತ್ತಾರೆ. 8ನೇ ಪ್ರಶ್ನೆ, ಕವಿ ದೀಪವನ್ನು ಎಲ್ಲಿ ಇಡಲು ಆಸೆ ಹೊಂದಿದ್ದಾರೆ? ಕವಿ ದೀಪವನ್ನು ಎಲ್ಲಿ ಇಡಲು ಆಸೆ ಹೊಂದಿದ್ದಾರೆ? ಉತ್ತರ ನೋಡೋಣವೇ. ಕವಿ ದೀಪವನ್ನು ನಾಳೆಯ ಬದುಕಿನ ಇರುಳಿನ ತಿರುವಿನಲ್ಲಿ ಇಡಲು ಬಯಸುತ್ತಾರೆ. ಕವಿ ದೀಪವನ್ನು ನಾಳೆಯ ಬದುಕಿನ ಇರುಳಿನ ತಿರುವಿನಲ್ಲಿ ಇಡಲು ಬಯಸುತ್ತಾರೆ. 9ನೇ ಪ್ರಶ್ನೆ, ಆಸೆ ಕವಿತೆ ಬರೆದ ಕವಿಯ ಹೆಸರೇನು? ಆಸೆ ಕವಿತೆ ಬರೆದ ಕವಿಯ ಹೆಸರೇನು? ಉತ್ತರ ನೋಡೋಣವೇ. ಈ ಕವಿತೆಯನ್ನು ಬರೆದವರು KS ನರಸಿಂಹಸ್ವಾಮಿ. ಈ ಕವಿತೆಯನ್ನು ಬರೆದವರು KS ನರಸಿಂಹಸ್ವಾಮಿ. 10ನೇ ಪ್ರಶ್ನೆ, ಇದು ನಿಮಗಾಗಿ ಇರುವಂಥ ಪ್ರಶ್ನೆ. ಇದಕ್ಕೆ ನೀವೇ ಉತ್ತರಿಸಬೇಕು. ಕವಿಯಂತೆ ನೀವು ಏನಾಗಲು ಆಸೆ ಪಡುತ್ತೀರಿ? ಕವಿಯಂತೆ ನೀವು ಏನಾಗಲು ಆಸೆ ಪಡುತ್ತೀರಿ? ನಿಮ್ಮ ಒಂದು ಆಸೆಯನ್ನು, ನಿಮ್ಮ ಒಂದು ಇಚ್ಛೆಯನ್ನು ಇಲ್ಲಿ ನೀವು
ಬರೆಯಬೇಕು. ಕೆಳಗಿನ ಚೌಕದಲ್ಲಿ ಕಾಮನ ಬಿಲ್ಲಿನ ಚಿತ್ರ ಬರೆದು ಬಣ್ಣ ತುಂಬಿರಿ.